ಗಣಿಗಾರಿಕೆಯಿಂದ ಉದ್ಯೋಗಾವಕಾಶದ ಜೊತೆ ಅಭಿವೃದ್ಧಿ ಸಾಧ್ಯ. ಪ್ರಸನ್ನಕುಮಾರ್. ಗಣಿಗಾರಿಕೆಯಿಂದ ಉದ್ಯೋಗದ ಜೊತೆಗೆ ಮಕ್ಕಳ ಶಿಕ್ಷಣಕ್ಕೆ ಸಹಕಾರಿಯಾಗುತ್ತೆ ಹಾಗೂ ಆರ್ಥಿಕತೆ ಸಾರ್ವತ್ರಿಕ ಅಭಿವೃದ್ಧಿ ಆಗುತ್ತದೆ ಅಂತ ಹೊಸಪೇಟೆಯ ಹಿರಿಯ ಭೂ ವಿಜ್ಞಾನಿ ಪ್ರಸನ್ನಕುಮಾರ್ ಅವರು ಹೇಳಿದರು. ಅವರು ಶುಕ್ರವಾರದಂದು ಕುಕನೂರು ತಾಲೂಕಿನ ಗಾವರಾಳ ಗ್ರಾಮದ ಸೀಮಾ ವ್ಯಾಪ್ತಿಯ ಎಸ್ವಿ ಗ್ರಾನೈಟ್ನ ಜಮೀನಿನಲ್ಲಿ ಜಿಲ್ಲಾಧಿಕಾರಿ, ಕೊಪ್ಪಳ ಜಿಲ್ಲಾ ಕೆಎಸ್ಪಿಸಿಬಿ ಹಿರಿಯ ಪರಿಸರ ಅಧಿಕಾರಿಗಳು, ಪರಿಸರ ಸಂಬಂಧಿಸಿದ ಸಂಘ ಸಂಸ್ಥೆಗಳು, ಪತ್ರಕರ್ತರು ಇತರರಿಗೆ ಹಮ್ಮಿಕೊಂಡ ಪರಿಸರದ ಬಗ್ಗೆ ಸಾರ್ವಜನಿಕರ ಆಲಿಕೆ ಸಭೆಯಲ್ಲಿ ಅವರು ಮಾತನಾಡಿದರು. ಗಣಿಗಾರಿಕೆ ಪರಿಸರ ನಿರ್ವಹಣೆ ವಿಧಾನ ಮತ್ತು ಪರಿಸರ ಯೋಜನೆ ನಿರ್ವಹಣೆ ರಕ್ಷಿಸುತ್ತೆ. ಇದರ ಜೊತೆಯಲ್ಲಿ ಆಡಳಿತ ಮಂಡಳಿಯ ಆರೋಗ್ಯ ರಕ್ಷಣೆ, ನೀರಿನ ನಿರ್ವಹಣೆ ಸ್ಥಾಪಿಸಲು ಪ್ರಸ್ತಾಪಿತವಾಗಿರುತ್ತೆ ಹಾಗೂ ಗಣಿಗಾರಿಕೆ ಪ್ರದೇಶದ ಸುತ್ತಲೂ ಹಸಿರು ವಲಯ ಮಾಡುವ ಯೋಜನೆಗಳು ಇದ್ದು, ಗಣಿದಾರರು ಪ್ರದೇಶದ ಸಮರ್ಥನೀಯ ಅಭಿವೃದ್ಧಿ ಮಾಡಲು ಯೋಚಿಸುತ್ತಾರೆ ಅಂತ ಹೇಳಿದರು. ಗಣಿಗಾರಿಕೆಯಿಂದ ಯಾವುದೇ ರೀತಿಯ ವಿಷಕಾರಿ ಉತ್ಪನ್ನಗಳಾಗಲಿ ಉತ್ಪಾದಿಸುವುದಿಲ್ಲ. ಇದರಿಂದ ವಾಯು ಮಾಲಿನ್ಯವಾಗಲಿ, ನೀರಿನ ಮೇಲಾಗಲಿ ಯಾವ ಕೆಟ್ಟ ಪರಿಣಾಮಗಳು ಬರದಂತೆ ಜಾಗೃತಿ ವಹಿಸಬೇಕು ಅಂತ ಹೇಳಿದರು. ನಂತರದಲ್ಲಿ ಮಸಬ ಹಂಚಿನಾಳ್ ಗ್ರಾಮ ಪಂಚಾಯತ್ ಸದಸ್ಯ ಮಹೇಶ್ ಗಾವರಾಳ ಮಾತನಾಡಿ, ನಮ್ಮ ಭಾಗದಲ್ಲಿ ಗಣಿಗಾರಿಕೆ ಮಾಡೋದ್ರಿಂದ ಸಾಕಷ್ಟು ಉದ್ಯೋಗ ಅವಕಾಶ ದೊರೆಯುವುದಲ್ಲದೆ ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗುತ್ತೆ. ಇಲ್ಲಿನ ಬಡ ಜನತೆಗೆ ನಿರುದ್ಯೋಗದಿಂದ ಬಳಲ್ತಾ ಇದ್ದು ಉದ್ಯೋಗ ಅರಸಿ ಬೇರೆ ಪ್ರದೇಶಗಳಿಗೆ ತೆರಳುತ್ತಾರೆ. ನಮ್ಮ ಭಾಗದಲ್ಲಿ ಸ್ಥಳೀಯ ಕಾರ್ಮಿಕರಿಗೆ ದುಡಿಯಲು ಯಾವುದೇ ಕಂಪನಿ, ಕೈಗಾರಿಕಾ ಕಾರ್ಖಾನೆಗಳು ಅನುಕೂಲಗಳಿಲ್ಲ. ಗಣಿ ಮಾಲೀಕರು ಬೇರೆ ಪ್ರದೇಶದ ಕಾರ್ಮಿಕರನ್ನು ಕರೆತಂದು ಕೆಲಸ ಮಾಡುವುದು ನಿಲ್ಲಿಸಿ ಸ್ಥಳೀಯರಿಗೆ ಆದ್ಯತೆಯನ್ನು ನೀಡಬೇಕು ಅಂತ ಹೇಳಿದರು. ಗಾವರಾಳ ಸೀಮಾದಲ್ಲಿ ಈ ಹಿಂದೆ ಇದ್ದ ಗಣಿಗಳಿಂದ ಡಂಪಿಂಗ್ ಮಾಡಿದ ನಿರುಪಯುಕ್ತ ಕಲ್ಲು, ಮಣ್ಣು ಗುಡ್ಡದ ಆಕಾರ ಬೆಳೆದಿದ್ದು ವನ್ಯಜೀವಿಗಳಿಗೆ ವಾಸಸ್ಥಾನವಾಗಿ ಮಾರ್ಪಟ್ಟು 3 ವರ್ಷದ ಹಿಂದೆ ಚಿರತೆಗಳು ಬಂದು ಇಲ್ಲಿಯೇ ಬಿಡಾರ ಹೂಡಿದ್ದು ಇಲ್ಲಿನ ರೈತಾಪಿ ವರ್ಗದವರು ಜೀವ ಭಯದಿಂದ ವಾಸಿಸುವಂತಾಗಿದ್ದು, ಕೂಡಲೇ ಇಲ್ಲಿನ ಗಣಿ ಮಾಲೀಕರಿಗೆ ಡಂಪಿಂಗ್ ಅನ್ನು ಸ್ವಚ್ಛಗೊಳಿಸಬೇಕು ಅಂತ ಸೂಚಿಸಬೇಕು ಅಂತ ತಿಳಿಸಿದರು. ನಂತರ ಅಪರ ಜಿಲ್ಲಾಧಿಕಾರಿ ಸಾವಿತ್ರಿ ಕಡಿಯವರು ಮಾತನಾಡಿದರು. ಎಲ್ಲ ಗಣಿಯವರಿಗೆ ಡಂಪಿಂಗ್ ಯಾರ್ಡ್ ಸ್ವಚ್ಛತೆಗೆ ಸೂಚಿಸಲಾಗುವುದು, ಕಾನೂನು ಚೌಕಟ್ಟಿನಲ್ಲಿ ಗಣಿಗಾರಿಕೆ ನಡೆಸಲು ಸೂಚಿಸಲಾಗುವುದು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಸಾವಿತ್ರಿ ಕಡಿ, ಕುಕನೂರು ತಹಶೀಲ್ದಾರ್ ಪ್ರಾಣೇಶ್, ಕೊಪ್ಪಳ ಪರಿಸರ ಸಂರಕ್ಷಣಾಧಿಕಾರಿ ಮುರಳೀಧರ, ಪರಿಸರ ಸಂರಕ್ಷಣಾ ಇಲಾಖೆಯವರು, ರೈತರು, ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪಂಚಾಯ ಹಿರಮೆಟ್, ರಾಷ್ಟ್ರಕ್ರಾಂತಿ ನ್ಯೂಸ್, ಕೊಪ್ಪಳ. ಎಲ್ಲ ರೀತಿಯ ಕಾರ್ಯ ಈಗ ಓದೋರೆಲ್ಲರೂ ನೌಕರಿನೂ ಸಿಗಕ್ಕಾಗಲ್ಲ. ಹೀಗಾಗಿ ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ಕೊಂಡು ಈ ಬೆಂಗಳೂರಿಗೆ ಹೋಗಿ 20-25 ಸಾವಿರ ದುಡಿಯೋದಕ್ಕಿಂತ ಲೋಕಲ್ನಾಗ 10-12 ಸಾವಿರ ರೂಪಾಯಿ ನಾವು ಪಗಾರ ದುಡಿಯೋಕೆ ಎಲಿಜಿಬಿಲಿಟಿ ಇದೆ. ಹೀಗಾಗಿ ಇಲ್ಲಿ ಮಾಡಿಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಜೊತೆಗೆ ಒಂದು ಕಂಡೀಷನ್ಸನ್ನು ತಾವು ಹೆಚ್ಚುವರಿಯಾಗಿ ಮಾಡಬೇಕು. ನಮ್ಮಲ್ಲಿ ಕಳೆದ 3 ವರ್ಷಗಳಲ್ಲಿ ಚಿರತೆ ಹಾವಳಿ ಸಿಕ್ಕಾಪಟ್ಟೆ ಆಗಿದೆ. ಹೀಗಾಗಿ ಎಲ್ಲ ಮಾಧ್ಯಮಗಳಲ್ಲಿ ಬಂತು, ತಹಶೀಲ್ದಾರ್ ಸಾಹೇಬರು ಎಲ್ಲ ವಿಜಿಟ್ ಕೂಡ ಮಾಡಿದರು. 2 ಚಿರತೆಗಳನ್ನು ಈಗಾಗಲೇ ಹಿಡಿದಿದ್ದೀವಿ. ಇನ್ನೂ ಸುಮಾರು 3 ಚಿರತೆಗಳಿದ್ದಾವೆ. ಒಂದು ವಾರದ ಹಿಂದೆ ರಾತ್ರಿ 11 ಗಂಟೆಗೆ ಊರಿಗೆ ಪ್ರವೇಶ ಆಗಿತ್ತು ಚಿರತೆ. ಈ ಚಿರತೆ ಪ್ರವೇಶ ಯಾಕೆ ಆಗ್ತಪ್ಪ ಅಂತಂದ್ರೆ, ಈ ಕೋವಿಡ್ ಬಂದಂಥ ಸಂದರ್ಭದೊಳಗೆ ಏನು ನಿಶ್ಶಬ್ದ ಆಗಿತ್ತಲ್ಲ, ಆ ಸಮಯದಲ್ಲಿ ಅವು ವಲಸೆಯಾಗಿ ಬಂದಿದ್ದಾವೆ. ಅವು ವಲಸೆಯಾಗಿ ಬಂದ ಮೇಲೆ ಅವುಗಳಿಗೆ ರಕ್ಷಣೆಗೆ ಏನಾಗಿದೆಪ್ಪ ಅಂದ್ರೆ, ಈಗೇನು ಡಂಪಿಂಗ್ ಯಾರ್ಡ್ಸ್ ಇದಾವಲ್ಲ, ಇವು ರಕ್ಷಣೆ ತಾಣಗಳಾಗಿವೆ. ಹೀಗಾಗಿ ಮೊದಲಿನ ಥರ ಇವತ್ತಿಗೇನು ಆ ಯಾರ್ಡ್ಗಳನ್ನು ತೆಗಿಲಿಕ್ಕೆ ಭಾಳ ಸರಳವಾದ ಕೆಲಸಗಳದವು. ಅದು ಕೂಡ ಅವ್ರನ್ನ ಕಮರ್ಷಿಯಲ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಅದನ್ನು ತೆಗೆಯೋದ್ರಿಂದ ಯಾವುದೇ ಗಣಿ ಮಾಲೀಕರಿಗೂ ನಷ್ಟ ಏನಿಲ್ಲ. ಅವ್ರು ಹಿಂದಿನ ಡಂಪ್ ಯಾರ್ಡ್ಗಳನ್ನು ಹಿಂದೆ ಅವರು ಕ್ಲಿಯರ್ ಮಾಡ್ಕೊಂತ ಹೋದಾಗ ಅವ್ರು ಕಮರ್ಷಿಯಲ್ ಪರ್ಪೋಸಾಗೆ ಮಾಡಿದ್ರು ಕೂಡ ಅದರಿಂದ ಅವರಿಗೂ ಅನುಕೂಲ ಆಗ್ತದೆ ಮತ್ತು ಸಾರ್ವಜನಿಕರು ಕೂಡ ಭಾಳ ಒಳ್ಳೆಯದಾಗತ್ತೆ. ಈಗಾಗಲೇ ನಮ್ಮಲ್ಲಿ ಸುಮಾರು ಚಿರತೆಗಳು ಇದೇ ಪಕ್ಕದಲ್ಲಿರ್ತಕ್ಕಂಥ ಗ್ರಾನೈಟಲ್ಲಿ ವಾಸವಾಗಿದ್ದಾವೆ, ಎಲ್ಲರಿಗೂ ಗೊತ್ತಿದೆ. ಈಗಾಗಲೇ ಮೊನ್ನೆ AC ಅವರು ಕೂಡ ಒಂದು ಸಭೆಯನ್ನು ಕರೆದು ಅವ್ರಿಗೆ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಬಟ್ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಹೀಗಾಗಿ ಗಣಿ ಅಧಿಕಾರಿಗಳು ಏನು ಈ ಗಣಿ ಮಾಲೀಕರಿಗೆ ಒತ್ತಡ ಹಾಕೋದ್ರ ಮೂಲಕ ನಾವೇನವ್ರನ್ನ ಇದನ್ನು ಮಾಡೋದಂತಲ್ಲ, ಅದು ಕೂಡ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಕೊಂತಾರೆ. ಅದು ಡಂಪನ್ನು ಕಡಿಮೆ ಆಗಬೇಕು. ಇಲ್ಲ ಲಾಂಗ್ ಗ್ಯಾಪಲ್ಲಿ ಡಂಪ್ ಇರೋದ್ರಿಂದ ಅಲ್ಲಿ ಈ ಥರ ಪ್ರಾಣಿಗಳು ಸೇರ್ಲಿಕ್ಕೆ ಇದಾಗ್ತಾ ಇದೆ. ನಾಳೆ ಯಾವುದಕ್ಕಾದ್ರೂ ಜೀವಕ್ಕೆ ಹಾನಿ ಆದಾಗ ಅದಕ್ಕೆ ಸರ್ಕಾರವೇ ನೇರ ಹೊಣೆಗಾರ ಆಗ್ತದೆ. ದಯವಿಟ್ಟು ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ನಮಗೆ ಕೂಡಲೇ ಗಣಿ ಮಾಲೀಕರಿಗೆ ಎಲ್ಲರಿಗೂ ಕೂಡ ಒಂದು ಆದೇಶವನ್ನು ಮಾಡಿ ಅವುಗಳನ್ನು ಅಲ್ಲಿ ಡಂಪಿಂಗ್ ಯಾರ್ಡ್ಗಳನ್ನು ನೆಲಸಮ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ಇಲ್ಲಿ 1602 ಟನ್ಗಳಷ್ಟು ಇರುತ್ತದೆ. ಪರಿಸರದ ಪ್ರಭಾವದಿಂದ ಕನಿಷ್ಠ ಪ್ರಸ್ತಾವಿತ ಗಣಿಗಾರಿಕೆ ಕಾರ್ಯಾಚರಣೆ ಸಣ್ಣ ಯಂತ್ರೋಪಕರಣ ಮಾದರಿಯಲ್ಲಿ ಚಿಕ್ಕದಾಗಿದೆ. ಅಲ್ಲದೆ ರಾಜ್ಯ ಸರ್ಕಾರವು ಸಹ ರಾಜ್ಯದ ರೂಪದಲ್ಲಿ ಕಂದಾಯವನ್ನು ಪಡೆಯುತ್ತದೆ. ಗಣಿಗಾರಿಕೆ ಕಾರ್ಯಾಚರಣೆ ಪ್ರಭಾವಿತವಾಗಿ ಪರಿಸರ ನಿರ್ವಹಣೆಯ ವಿಧಾನವನ್ನು ಮತ್ತು ಪರಿಸರ ಯೋಜನೆಯ ನಿರ್ವಹಣೆಯನ್ನು ರಕ್ಷಿಸುತ್ತದೆ.
ಆಡಳಿತ ಮಂಡಳಿಯ ಆರೋಗ್ಯ ಮತ್ತು ರಕ್ಷಣೆ ನಿರ್ವಹಣೆಯನ್ನು ಸಂಯೋಜಿಸುತ್ತದೆ. ಅಲ್ಲದೆ ಇದು ನೈಸರ್ಗಿಕ ನೀರಿನ ನಿರ್ವಹಣೆಯನ್ನು ಸ್ಥಾಪಿಸಲು ಪ್ರಸ್ತಾಪಿಸುತ್ತದೆ. ನೀರಿನ ಕೊಯ್ಲು, ಹಸಿರು ವಲಯ, ಹಸಿರು ಅಭಿವೃದ್ಧಿ ಯೋಜನೆಗಳನ್ನು ಗಣಿ ಪ್ರದೇಶ ಸುತ್ತಲೂ ಮಾಡುವ ಯೋಜನೆ ಇರುತ್ತದೆ. ಈ ಗಣಿ ಅರ್ಜಿದಾರರು ಪ್ರದೇಶದ ಸಮರ್ಥನೀಯ ಅಭಿವೃದ್ಧಿಯನ್ನು ಮಾಡಲು ಯೋಚಿಸಿರುತ್ತಾರೆ. ಈ ಗಣಿಗಾರಿಕೆ ಉದ್ಯಮವು ಅವಶ್ಯಕವಾದ ಎಲ್ಲ ತಗ್ಗಿಸುವಿಕೆಗಳನ್ನು ತಡೆಗಟ್ಟಲು ಹಾಗೂ ಗಣಿಗಾರಿಕೆ ಚಟುವಟಿಕೆಯಿಂದ ಆಗುವ ಪರಿಣಾಮಗಳನ್ನು ತಡೆಗಟ್ಟಲು ಮುಂಜಾಗ್ರತೆಯನ್ನು ತೆಗೆದುಕೊಳ್ಳುತ್ತದೆ. ಈ ಗಣಿಗಾರಿಕೆ ಯಾವುದೇ ರೀತಿಯ ವಿಷಕಾರಕ ಉತ್ಪಾದನೆಗಳನ್ನು ಉತ್ಪಾದಿಸುವುದಿಲ್ಲ ಹಾಗೂ ಭೂಮಿಯ ನೀರಿನ ಮತ್ತು ಗಾಳಿ ಗುಣಮಟ್ಟದ ಮೇಲೆ ಯಾವುದೇ ರೀತಿಯ ಹಾನಿಕರ ಪರಿಣಾಮಗಳು ಆಗದಂತೆ ನೋಡಿಕೊಳ್ಳುತ್ತದೆ. ಆದ್ದರಿಂದ ಈ ಪ್ರಸ್ತಾವಿತ ಗಣಿಗಾರಿಕೆಯಿಂದ ಪರಿಸರದ ಮೇಲಾಗಲಿ ಅಥವಾ ಆರ್ಥಿಕ ವ್ಯವಸ್ಥೆಯ ಮೇಲಾಗಲಿ ಹಾನಿಕಾರಕ ಪರಿಣಾಮಗಳನ್ನು ಉಂಟು ಮಾಡುವುದಿಲ್ಲ. ಮೇಲಿನ ಎಲ್ಲ ಅಂಶಗಳಿಂದ ಸಮುದಾಯಕ್ಕೆ ಆಗದ ಧನಾತ್ಮಕವಾಗಿ ಮತ್ತು ಪ್ರದೇಶ ಎಲ್ಲ ರೀತಿಯ ಅಭಿವೃದ್ಧಿ ಆಗುತ್ತದೆ. ಕೂಡ ಈಗ ಆಲ್ರೆಡಿ ಅವ್ರು ಮನವಿ ಮಾಡಿಕೊಟ್ಟಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ, ಸಾಧ್ಯ ಆದಷ್ಟು ಡಂಪ್ ಅನ್ನ ಕ್ಲಿಯರ್ ಮಾಡ್ತಾ ಇರಬೇಕು. ಇಲ್ದಿದ್ರೆ ಅವು ಕಾಡು ಪ್ರಾಣಿಗಳು ಸೇರಿಕೊಂಡು ಎಲ್ಲರಿಗೂ ತೊಂದರೆ ಕೊಡ್ತಾವೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋರಿಗೂ ಕೂಡ ಎಲ್ಲರೂ ರಿಕ್ವೆಸ್ಟ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ಸ್ಟ್ರಿಕ್ಟ್ ಆಗಿ ಡಂಪ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ.